ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಂ ಅಶಮಸ್ಮೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ರಜೋಗುಣ ಯಾರಿಗೆ ಜಾಸ್ತಿ ಆಗತ್ತೆ ಅವ್ರಿಗೆ ಬರಬಾರದು ರೋಗ ಬರುತ್ತಂತೆ. ಯಾವ ರೋಗ ಆಚಾರ್ಯ? ಅದು ರೋಗ ಅಲ್ಲ ರೀ, ಮೆಡಿಸನ್ ಇಲ್ಲ ರೀ, ಅಂಥ ರೋಗ. ಯಾವುದಾಚಾರ್ಯ? ಜಿಪುಣತನ ಅನ್ನೋ ರೋಗ ಬರುತ್ತಂತೆ. ಎಲ್ಲ ರೋಗಕ್ಕೂ ಮೆಡಿಸನ್ ಇದೆ, ಜಿಪುಣತನಕ್ಕಿಲ್ಲ. ದೇವರು ಕೊಟ್ಟಿರ್ತಾನೆ. ಸುಮ್ಮನೆ ನಮ್ಮ ಕಡೆ ಒಂದು ಉದಾಹರಣೆ ಗಾದೆ ಇದೆ, ಎಂಜಲ್ ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂತ. ಊಟ ಮಾಡ್ತಿರ್ತಾನೆ, ಏನಾರು ಕಾಗೆ ಬಂದರೆ ಅನ್ನಲ್ಲ. ಹಿಂಗಂದ್ರೆ ಅಗಳು ಬಿದ್ದ ತಿಂದು ಹೋಗ್ಬಿಟ್ರೆ ಪೂರಾ ಕೈ ನೆಕ್ಕಿ ನೆಕ್ಕಿ ಇವನ್ನ ನೆಕ್ಕೋದು ನೋಡಿ ಕಾಗೆ ಅನ್ಬೇಕು, ಮುಂದಿನ ಜನ್ಮಕ್ಕೆ ನೀನು ನಾನೇ ಆಗೋ ಗೊತ್ತಾಗತ್ತೆ ನಿನಗೆ ಅಂತ. ರಜೋಗುಣ ಹೆಚ್ಚಾಗತ್ತೆ, ಅವರಿಗೆ ಜಿಪುಣ ಥರ ಬರುತ್ತೆ. ಬೇಡದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಕಿರಿಕಿರಿ ಆಗಬೇಕು, ಮನಸ್ಸು ನೆಮ್ಮದಿ ಹಾಳಾಗಬೇಕು, ಅಂಥ ಕೆಲಸಗಳಲ್ಲಿ ಅವರಿಗೆ ಬುದ್ಧಿ ಪ್ರಚೋದನೆ ಆಗುತ್ತೆ. ಕಾಮ್ಯ ಕರ್ಮಗಳ ಆರಂಭವನ್ನು ಮಾಡ್ತಾರೆ. ಅವರು ಮಾಡುವ ಕರ್ಮದ ಎಲ್ಲಿಯೂ ದೇವರ ನೆನಪಿಲ್ಲದ ಹಾಗೆ ಕರ್ಮವನ್ನು ಅದನ್ನು ಮಾಡಿಸುತ್ತೆ. ಹಿಡಿದ ಕೆಲಸ ಎಲ್ಲ ಮಧ್ಯದಲ್ಲಿ ನಿಂತೋಗುತ್ತೆ. ಬರೀ ದುಃಖ, ಏನೇನೋ ಆಸೆ, ಎಂದು ಕಂಪ್ಲೀಟ್ ಮಾಡಲಿಕ್ಕಾಗಬಾರ್ದು ಅಂಥ ಆಸೆ ನಿಮ್ಮದಲ್ಲ. ಇಂಥ ದುರಾಸೆಗಳು, ಇಂಥ ದುರ್ಬುದ್ಧಿಗಳೆಲ್ಲ ಬಂದುಬಿಡುತ್ತೆ. ಇದು ರಜೋಗುಣ ಬಲಿತಾಗ ಆಗುವಂಥದ್ದು.